ರೈಟ್. ಈಗ ಗೋವಾ ಅಂದರೆ ಏನು ಹೇಳಿ? ಗಾವಾ ಅಂತಾರಲ್ಲ. ಚೇಪೆಕಾಯಿ ಪೆರು ಅಂತ ಕರೀತಾರೆ ಹಣ್ಣಿಗೆ. ಚೇಪೆಕಾಯಿ ಹಾಕಿ ಮಾಡಿರ್ತಕ್ಕಂಥ ಐಸ್ ಕ್ರೀಮ್. ಚೇಪೆಕಾಯಿ ಅದ್ಭುತವಾದಂಥ ಹಣ್ಣು. ನೋಡೋಣ. ನಿಜವಾಗ್ಲೂ ಇದನ್ನು ತಿಂದ್ರೇ ಇದರ ಸುಖ ಅನುಭವಿಸೋಕ್ಕೆ ಸಾಧ್ಯ. ಏನು ಚೆನ್ನಾಗಿದೆ ಅಂದರೆ ಬಾಯಿ ತುಂಬ ಚೇಪೆಕಾಯಿ ಘಮ ಅಂತ ಬರುತ್ತೆ. ಅದು ಬಿಳಿ ಚೇಪೆಕಾಯಿ ಒಳ್ಳೆ ಘಮ ಬರ್ತಿದೆ. ಎಕ್ಸಲೆಂಟ್. ನೀವು ಜಯನಗರಕ್ಕೆ ಬಂದಾಗ ಜಯನಗರ 7th ಬ್ಲಾಕಿಗೆ ಬರಬೇಕು. ಕನಕಪುರ ರೋಡಲ್ಲಿ ನ್ಯಾಚುರಲ್ ಅಂತ ಐಸ್ ಕ್ರೀಮ್ ಪಾರ್ಲರ್ ಇದೆ. ಇಲ್ಲಿ ಬಂದು ತಿನ್ನಿ ಐಸ್ ಕ್ರೀಮು. ಇವನ್ನ ಸಾರ್ಥಕ ಕಾಣಿಸ್ಬಿಡುತ್ತೆ. ಅದ್ಭುತವಾದ ಐಸ್ ಕ್ರೀಮು. ನಿಲ್ಸೋಕ್ಕೆ ಆಗಲ್ಲ ಇದು. ನಾನು KG ಗಟ್ಟಲೆ ತಿನ್ಬಿಡ್ತೀನಿ. ಸೂಪರ್, ಅದ್ಭುತವಾಗಿದೆ. ಇದನ್ನು ಖಾಲಿ ಮಾಡಿಬಿಟ್ಟು ನೆಕ್ಸ್ಟು ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು, ಅದರ ಐಸ್ ಕ್ರೀಮ್ ತಿನ್ನೋಣ. ಆ್ಯಕ್ಚುಲಿ ಲಾಸ್ಟ್ ಟೈಮು ಬಸವೇಶ್ವರ ನಗರದಲ್ಲಿ ಈ ನ್ಯಾಚುರಲ್ ಐಸ್ ಕ್ರೀಮ್ ಪಾರ್ಲರ್ ತೋರಿಸಿದಾಗ ರಶ್ಮಿ ಅಂತ ಒಬ್ಬಳು ಆರ್ಟಿಸ್ಟ್ ಸಿಕ್ಕಿದ್ಲು ನನಗೆ. ನಾನು ಅವಳು ಐಸ್ ಕ್ರೀಮ್ ತಿಂದ್ವಿ. ಇವತ್ತು ಯಾರೂ ಇಲ್ಲ, ನಾನೊಬ್ಬನೇ ಒಂಟಿ. ಯಾರು ಹೆಣ್ಣುಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಸುಮ್ಮನೆ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಅವಳಿಗೂ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾನು ಐಸ್ ಕ್ರೀಮ್ ತಿಂದ್ಕೊಂಡು ಚೆನ್ನಾಗಿರೋದು. ಓಹೋ, ಕಲ್ಲಂಗಡಿ ಹಣ್ಣಿನ ಘಮ ಬಾಯಿ ತುಂಬ ಬರುತ್ತೆ. ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣಿನ ಚೂರು ಸಿಗುತ್ತೆ, ಕಾಣಿಸ್ತಾ? ಅಮೇರಿಕಾದಲ್ಲಿ ನಾನು ನೋಡಿದೆ, ಅಲ್ಲಿ ಕಲ್ಲಂಗಡಿ ಹಣ್ಣು ಇಷ್ಟು ದಪ್ಪ ಇರುತ್ತೆ, ಒಂದೇ ಒಂದು ಬೀಜ ಇರಲ್ಲ. ಹೆಂಗಿರುತ್ತೆ ಗೊತ್ತಾ? ಸಕ್ಕರೆ ತಿನ್ನಕ್ಕೆ. ನಮ್ಮ ದೇಶದವರೇ ಕಲ್ಲಂಗಡಿ ಹಣ್ಣು ಬ್ಯಾಗ ಕೊಡು ಅಂತ ಬೀಜ ಉಗ್ತಾ ಇರಬೇಕು. ಅಲ್ಲ, ಅವೆಲ್ಲ ನೆಸ್ಸು ತಿಂದಿಲ್ಲ, ಸುಮ್ಮನೆ ತಿಂದ ಆರಾಮಾಗಿ ಒಂದು ಹಣ್ಣು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಮೇಜಿಂಗ್. ಸೂಪರ್. ಇನ್ನೂ ಬೇಕಾದಷ್ಟು ಐಸ್ ಕ್ರೀಮ್ ಇದೆ, ಅವೆಲ್ಲ ಟೇಸ್ಟ್ ಮಾಡಬೇಕು. ಒಂದು ಕೆಲಸ ಮಾಡ್ತೀನಿ, ಇವಾಗ ಲೇಟ್ ಆಗ್ಬಿಟ್ಟಿದೆ, ಕೈ ರುಚಿ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಕೆಲಸ ಮಾಡ್ಬಿಡ್ತೀನಿ, ಕೈ ರುಚಿ ಮಾಡಿಬಿಟ್ಟು ನಾಳೆ ಮತ್ತೆ ಇಲ್ಲಿಗೆ ಬರ್ತೀನಿ. ಇನ್ನೊಂದಷ್ಟು ಐಸ್ ಕ್ರೀಮ್ ತಿನ್ನೋಣ. ಏನಂತೀರಾ? ಓಕೆನಾ? ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮನೇಲಿ ಕೈ ರುಚಿಗೆ ಸ್ವಾಗತ. ನಿಮ್ಮನೇಲಿ ಕೈ ರುಚಿ ಇವತ್ತು ನಾನು ಶ್ರೀಮತಿ ಇಂದಿರಾ ರಮೇಶ್ ಅವ್ರ ಮನೇಲಿ ಮಾಡ್ತಾಯಿದ್ದೀವಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ಒಂದು ರಸಮ್ ಮಾಡ್ತಾಯಿದ್ದೀನಿ. ಈ ರಸಮ್ಗೆ ನಾನು ಇಟ್ಟಿರೋ ಹೆಸರು ರಸಮ್ ರುಚಕ ಅಂತ. ರುಚಕ ಅಂದರೆ ರುಚಿಕರ, ಸ್ವಾದಿಷ್ಟ, ಅಮೃತ ಅಂತೆಲ್ಲ ಅರ್ಥ ಬರುತ್ತೆ. ಇದು ರಸಮ್ ಆಗಿರುತ್ತೆ, ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಓಕೆ, ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ರಸಮ್. ಸೊ ರಸಮ್ ರುಚಕ್ಕಾಗಿ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ತೊಗರಿಬೇಳೆ 2 ಸ್ಪೂನು, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, ಕೊಬ್ಬರಿ ತುರಿ, ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6, 4 ಗುಂಟೂರು ಮೆಣಸಿನ್ಕಾಯಿ, ರಸಮ್ ಪೌಡರ್ 1-2 ಚಮಚ, ಒಂದು ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣಿನ ರಸ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ, ಒಂದು ಸ್ವಲ್ಪ ಕಲ್ಲುಪ್ಪು, ಒಗ್ಗರಣೆಗೆ ತುಪ್ಪ, ಇಂಗು, ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇವೆಲ್ಲ ರಸಮ್ ರುಚಕ್ಕಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ರಸಮ್ ರುಚಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಹುರ್ಕೋಬೇಕು. ಸೊ ಒಲೆ ಹಚ್ಚೋಣ. ಲೆಸನ್ ನಂಬರ್ 1. ಅದರ ಮೇಲೆ ಒಂದು ಪಾತ್ರೆ ಇಡೋಣ. ಇದಕ್ಕೆ ನಾವು ತೊಗರಿಬೇಳೆ ಹುರಿಬೇಕಾ? ಹಾಂ, ಕಡಲೆಬೇಳೆ ಇದು ಕೂಡ ಒಂದು 2 ಸ್ಪೂನಷ್ಟು. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರಿಬೇಕು ಲೈಟಾಗಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಂತ ಹೇಳಿದ್ರು. ಏನು ಬೇಡ, ಅದು
ಡ್ರೈ ರೋಸ್ಟ್ ಮಾಡೋದು ಸಾಕು. ಬೇಳೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋದು ಒಂಚೂರು ಲೇಟ್ ಆಗುತ್ತೆ. ಒಂದು ಕೆಲಸ ಮಾಡೋಣ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ತಂದೆ ತಗೋ. ಏನ್ ಮಾಡ್ಬೇಕು ಇವಾಗ ಇದನ್ನ ನೀರಲ್ಲಿ ಹಾಕಿ. ಇದನ್ನ ನೀರಲ್ಲಿ ಹಾಕ್ಬೇಕಾ? ಯಾತಿಗೆ? ಹೂವು ಫ್ರೆಶ್ ಆಗಿರಕ್ಕೆ. ಇದನ್ನ ನೀರಲ್ಲಿ ಹಾಕಿ ಹೂವು ಹಾಕಿದ್ರೆ ಫ್ರೆಶ್ ಆಗಿರತ್ತೆ ಅಂತ ಯಾವನ್ ಹೇಳಿದ್ರು? ನಾನು ಹೇಳ್ತಾ ಇದ್ದೀನಿ. ಹಂಗೆ ಫ್ರೆಶ್ ಆಗೇ ಇರುತ್ತೆ, ಹಾಕಿದ್ದೀನಿ. ಏನ್ ಗೊತ್ತಾ, ಬರೀ ಫ್ರೆಶ್ ಆಗಿರೋದಲ್ಲ, ಬ್ಯಾಕ್ಟೀರಿಯಾ ಜಾಸ್ತಿ ಫಾರ್ಮ್ ಆಗಲ್ಲ ಇದರಲ್ಲಿ, ಕಾರ್ಬನ್ ಇರೋದ್ರಿಂದ. ಅದಕ್ಕೆ ಜಾಸ್ತಿ ದಿವಸ ಚೆನ್ನಾಗಿ ಬಾಳ್ಕೆ ಬರುತ್ತೆ ಹೂವು, ಗೊತ್ತಾಯ್ತಾ? ತಿಳ್ಕೊಂಡ್ರಾ? ಒಂದು ಫ್ಲವರ್ ವೇಸ್ ಅಲ್ಲಿ ನೀರಿಟ್ಟು ಅದರಲ್ಲಿ ಹೂವು ಹಾಕಿ ಅದು ಫ್ರೆಶ್ ಆಗಿರೋದಕ್ಕೆ ಒಂದು ಸುಲಭವಾದ ಉಪಾಯ ಇದೆ. ನನ್ನ ಹೆಂಡತಿ ಹೇಳ್ದಾಗೆ ಆ ಫ್ಲವರ್ ವೇಸ್ ಅಲ್ಲಿ ಒಂದು ಸಣ್ಣ ಪೀಸ್ ಇದ್ಲು ಹಾಕ್ಬಿಡಿ, ಆಮೇಲೆ ಹೂವು ಇಡಿ, ಫ್ರೆಶ್ ಆಗಿರುತ್ತೆ. ಮಾಡ್ತೀರಲ್ಲ? ಇದು ನೋಡಿ ಕಂದು ಬಣ್ಣ ಬರೋಕ್ಕೆ ಶುರು ಆಯ್ತಲ್ಲ. ಈಗ ಇದನ್ನು ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಕೊಬ್ಬರಿ ತುರಿ ಹುರಿಬೇಕಾ? ಅದು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ 4, ಬ್ಯಾಡಗಿ ಒಂದು 6. ಬ್ಯಾಡಗಿ ಸ್ವಲ್ಪ ಕಲರ್ ಕೊಡುತ್ತೆ. ಇಷ್ಟು ಸ್ವಲ್ಪ ಹುರ್ಕೊಳ್ಳೋಣ. ಒಂಚೂರು ಬಿಸಿ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಒಣಗಿರೋ ಕೊಬ್ಬರಿ ಅದರಲ್ಲಿ ಏನು ತೇವಾಂಶ ಇಲ್ಲದಿರೋದ್ರಿಂದ ಏನು ತೊಂದರೆ ಇಲ್ಲ. ಸಾಕು. ಇದನ್ನು ಮತ್ತೆ ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡೋಣ. ಓಕೆ, ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಈ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಮೆಣಸು ಹಾಕೋಣ. 1 ಸ್ಪೂನಷ್ಟು ಮೆಣಸು. ಓಕೆ, ಸಿಡಿಯೋಕ್ಕೆ ಶುರು ಆದ ತಕ್ಷಣ ಈಗ ಇದನ್ನು ಸ್ವಲ್ಪ ಮಾರಿದ ಮೇಲೆ ಪೌಡರ್ ಮಾಡ್ಕೋಬೇಕು. ನಾನು ಪೌಡರ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.